ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಂದಿನಂತೆ ಬೆಳಗ್ಗೆ ಬೇಗ ಹೇಳೋದು, ಎದ್ದ ತಕ್ಷಣ ನಮ್ಮನೆ ದೇವರಾಗಿರುವಂಥ ತಿರುಪತಿ ತಿಮ್ಮಪ್ಪನಿಗೆ ಕೈ ಮುಗಿದು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಎದ್ದ ತಕ್ಷಣ ಏನೇನೆಲ್ಲ ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಎಷ್ಟೇ ಬೇಗ ಎದ್ದು ನಾವು ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರೂ ಕೂಡ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 6:47 ಆಗೋಗ್ಬಿಟ್ಟಿರುತ್ತೆ. ಈ ಮಕ್ಕಳು ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಎಲ್ಲ ಕಿತ್ತಿ ಬಿಸಾಕಿರ್ತಾರೆ. ಯಾವ್ಯಾವ ವಸ್ತುಗಳು ಎಲ್ಲಿರಬೇಕು ಆ ಜಾಗದಲ್ಲಿ ಜೋಡಿಸಿ ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಈ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಇನ್ನು ಇಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗಿನೇ ಕೆಲಸ ಮಾಡಿಕೊಂಡ್ರೆ ನಡೆಯುತ್ತೆ. ಇವಾಗಿಂದ ಏನಿದೆ ಅಲ್ಲ, 1-1.5 ಗಂಟೆ ಒಳಗಡೆ ಮಕ್ಕಳನ್ನ ರೆಡಿ ಮಾಡೋದಾಯಿತು, ಅಡುಗೆ ಮಾಡೋದಾಯಿತು, ಅವ್ರನ್ನ ಊಟ ಮಾಡಿಸೋದು, ಇದು ತುಂಬ ಸ್ಪೀಡಾಗಿಯೇ ನಡೆಯುತ್ತೆ. ನಮಗೆ ಗೊತ್ತಿಲ್ಲದೇ ನಮ್ಮ ಕೈ ಕಾಲು ನಮ್ಮ ತಲೆ ಅಷ್ಟು ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆನೂ ಮುಗಿಸ್ಕೊಂಡು ಅಡುಗೆಗಿಡ್ತಾ ನಾನು ಮಕ್ಕಳನ್ನ ರೆಡಿ ಮಾಡ್ತೀನಿ. ವೈಶುದು ವೈಭವ್ದು ಎಕ್ಸಾಮ್ ಇನ್ನೇ ಹತ್ತಿರ ಬರುತ್ತದೆ. ವೈಶುನ ಸ್ವಲ್ಪ ಬೇಗನೆ ಎಬ್ಬಿಸ್ತಿದ್ದೀನಿ ಓದಲಿ ಅಂತ ಹೇಳಿ. ವೈಭವ್ ಎದ್ದುಬಿಟ್ರೆ ಅವಳನ್ನು ಓದಕ್ಕೆ ಕೊಡೋದಿಲ್ಲ. ಇಬ್ಬರು ಮಾತಾಡೋದಾಯಿತು ಇಲ್ಲ ಜಗಳ ಮಾಡೋದಾಯಿತು ಮಾಡ್ತಾರೆ. ಸೊ ಅದು ಮಲ್ಕೊಂಡಷ್ಟೇ ಬೆಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಅವನನ್ನೇನು ಎಬ್ಬಿಸ್ತಿಲ್ಲ. ಅವನು ಹೇಳ್ತಾನೆ ಇರ್ತಾನೆ, ಎಬ್ಸಮ್ಮ ನಾನು ಕೂಡ ಓದ್ತೀನಿ ಅಂತ ಹೇಳಿ. ಬಟ್ ಆ ಕೆಲಸ ಇನ್ನೂ ನಾನು ಮಾಡ್ತಾ ಇಲ್ಲ. ಕೂತು ಓದುವುದು ವಿದ್ಯೆಗಾಗಿ, ಮಲಗಿ ಓದುವುದು ಏನಕ್ಕಮ್ಮ? ಹಾಂ, ಬುದ್ಧಿಗಾಗಿ. ಮತ್ತು ನೀನೇನು ಮಾಡಕತ್ತಿದ್ದಿ? ಎಷ್ಟು ಹ್ಯಾಂಗಲ್ಲ ಆದ್ವೇನು ಇವಾಗ? ಎಷ್ಟು ಹ್ಯಾಂಗಲ್ಲ ಆದ್ವೇ ನಮ್ಮ ಮುಗೀತಾ ಓದೋದು? ಹಾಂ, ಅಡುಗೆ ಯಾರು ಮಾಡ್ತಾರೆ? ಕ್ವಶನ್ ಕೇಳಿದ್ರೆ ರಿವಿಷನ್ ಶೀಟು ತೆಗೆದುಬಿಟ್ಟು ಇವೆ ಯಾವ ತೆಗ್ದಿಯಲ್ಲಮ್ಮ? ಮುಗಿಸು ಫಸ್ಟ್, ಬಡ 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 ಮುಗಿಸು ವಯಸ್ಸು ಟೈಮ್ ಆಯ್ತು. ಇವಾಗ ಕೇಳಕ್ಕೆ ಆಗಂಗಿಲ್ಲ. ನಾನು ಅಡುಗೆ ಮಾಡ್ತೀನಿ, ನೀನು ಓದು ಕಂಪ್ಲೀಟಾಗಿ. ಫಸ್ಟ್ ಸ್ಪೆಲ್ಲಿಂಗ್ ಇದು ಸ್ಪೆಲ್ಲಿಂಗ್ ಹಾಕಿ ರಫ್ ನೋಟ್ಸ್ನಾಗ ಕ್ವಶನ್ ಹಾಕ್ಯಂಡು ಬರಿ. ಇನ್ನೊಂದು 10-15 ನಿಮಿಷ ಬರಿ, ಆಮೇಲೆ ಬ್ರಷಿಗೆ ಹೋಗ್ಬಿಡು. ಸರಿನಾ? ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮಕ್ಕಳು ಎದ್ದು ಓದ್ತಿದ್ದಾರೆ ಅಂದರೆ ಖಂಡಿತ ಅವ್ರ ಮುಂದೆ ಕೂತು ಒಂದು ಸ್ವಲ್ಪ ಹೊತ್ತಾದರೂ ಓದಿಸ್ಬೇಕು. ಬಟ್ ಬೆಳಗ್ಗೆ ಟೈಮ್ ಸಾಧ್ಯ ಆಗೋದೇ ಇಲ್ಲ. ಇನ್ನೊಂದು, ಅವ್ರ ಪಾಡಿಗೆ ಅವ್ರು ಓದ್ತಾರೆ ಅಂದರೆ ಅವ್ರ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವರು ತಮ್ಮಷ್ಟಕ್ಕೆ ತಾವು ಪ್ರತಿಯೊಂದು ಓದೋದನ್ನು ಬರೆಯೋದನ್ನು ಕಲಿತಾರೆ ಅಂತ ಹೇಳಿ. ಸೊ ಹಾಗಾಗಿ ಆದಷ್ಟು ಅಕ್ಕಿನೇ ಓದಲಿ ಬರೀಲಿ ಅಂತಲೇ ಬಿಟ್ಬಿಟ್ಟಿರ್ತೀನಿ. ನನಗೂ ಸ್ವಲ್ಪ ಟೈಮ್ ಫ್ರೀ ಇತ್ತು ಅಂದರೆ ಖಂಡಿತ ನಾನು ಕೂತು ಅವಳನ್ನು ಕೇಳ್ತೀನಿ. ಇನ್ನು ಊಟಕ್ಕೆ ರೊಟ್ಟಿ ಹಾಗೆ ಪುಂಡೆಪಲ್ಲೆ ಬೇಳೆ ಮತ್ತು ರಾಜಗಿರಿ ಸೊಪ್ಪನ್ನು ತಾಳಿಸ್ತಾ ಇದ್ದೀನಿ. ಪುಂಡೆಪಲ್ಲೆ ಮಾಡೋದಕ್ಕೆ ಸ್ವಲ್ಪ ತೊಗರಿಬೇಳೆನ ಚೆನ್ನಾಗಿ 1-2 ಸರಿ ತೊಳೆದ್ಬಿಟ್ಟು ನಾನಿಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕ್ಕೊಂಡು, ಪುಂಡೆಪಲ್ಲೆ ಏನಾದರೂ ಎಡಿದಿದೆ ಅಂದರೆ ನಾವು ಹಾಗೆ ಹಾಕ್ಕೊಂಡು ಮಾಡ್ಕೊಂಬಿಡ್ಬೋದು. ಅದು ಸ್ವಲ್ಪ ಬಲ್ತಿದ್ರೆ ಹುಳಿ ಅಂತ ಅನಿಸುತ್ತೆ. ಅದಕ್ಕೆ ಅದನ್ನು ಬೇರೆ ಸಪ್ರೇಟಾಗಿ ಕುದಿಸಿ ಅದನ್ನು ಸ್ವಲ್ಪ ಬಸ್ತು ಆಮೇಲೆ ಬೇಳೆಯಲ್ಲಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಹುಳಿ ಬರಲ್ಲ ಅಂತ ಹೇಳಿ. ಇನ್ನು ಮಕ್ಕಳ ಸ್ನ್ಯಾಕ್ಸಿಗೆ ನಾನಿಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ನ ಮಾಡ್ತಾಯಿದ್ದೀನಿ. ವಾರದಲ್ಲಿ 2-3 ಸರಿನಾದರೂ ನಾನು ಏನಾದರೂ ಒಂದು ಸಲಾಡ್ ಕೊಡ್ತಾನೆ ಇರ್ತೀನಿ. ಸೊ ಈ ಟೈಮಲ್ಲಿ ಭಾಳ ಮುಖ್ಯ, ಮಕ್ಕಳಿಗೆ ಏನು ಊಟ ಕೊಡ್ತೀವಿ, ಅವರ ಆಹಾರ ಪದ್ಧತಿ ಹೇಗಿದೆ,
ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ನೋಡಿ ನಾನು ನೋಡೋಕೆ ಹೋದ ತಕ್ಷಣ ಸರಿಯಾಗಿ ಕುಂತಿರ್ತಾಳೆ, ಇಲ್ಲಾಂದರೆ ಮತ್ತೆ ಏನೋ ಒಂದು ಮಾಡ್ತಾ ಕೂತಿರ್ತಾಳೆ. ಇಲ್ಲಿ ಸ್ವಲ್ಪ ಪುಂಡೆ ಪಲ್ಯ ಬೆಂದಿದೆ, ಅದಕ್ಕೆ ಮೆಣಸಿನ್ಕಾಯಿ ಹಾಗೆ ಹಸಿ ಅರಿಶಿನ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀರು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇಲ್ಲಿ 1 ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ತಣ್ಣೀರು ಹಾಕೋದ್ರಿಂದ ಸೊಪ್ಪೆಲ್ಲ ಬಿರುಸು ಬಂದ್ಬಿಡುತ್ತೆ, ಅದು ಸರಿಯಾಗಿ ಕುದಿಯಲ್ಲ. ಹಾಗಾಗಿ ನಾವು ಇಲ್ಲಿ ಕಂಪಲ್ಸರಿ ಬಿಸಿ ನೀರನ್ನೇ ಹಾಕ್ಕೋಬೇಕು. ಕುಕ್ಕರು ಒಳ್ಳೆ ಕಂಪನಿದು, ಮತ್ತು ಯಾವಾಗೇ ಯೂಸ್ ಮಾಡಬೇಕಾದ್ರೂ ವಿಸಿಲು ಮತ್ತು ರಬ್ಬರ್ನ ನಾವು ಪದೇ ಪದೇ ಕ್ಲೀನ್ ಮಾಡಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನಾನಿಲ್ಲಿ 1 ಗ್ಲಾಸು ಟರ್ಮರಿಕ್ ನೀರನ್ನು ಕುಡಿತಾ ಇದ್ದೀನಿ. ಆ ಟರ್ಮರಿಕ್ ಕೆಲವೊಂದು ಸಾರಿ ಹೋದಾಗ ಸಿಕ್ಕಿರುತ್ತೆ, ಕೆಲವೊಂದು ಸಾರಿ ಇಲ್ಲ ಅಂತಲೇ ಹೇಳ್ತಾರೆ. ನಾನು ಇದ್ದಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ. ತುಂಬ ಒಳ್ಳೆಯದು ಈ ಥ್ರಾಟ್ ಇನ್ಫೆಕ್ಷನ್ಗೆ. ಆಮೇಲೆ ಅಡುಗೆಗಂತೂ ನಾನು ಹಾಕ್ತಾನೇ ಇರ್ತೀನಿ ಜಾಸ್ತಿ, ಹಾಗಾಗಿ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಅಡುಗೆಯಲ್ಲಿ ಅದನ್ನು ಯಾವಾಗಲೂ ಬಳಸೋದು ತುಂಬಾ ಒಳ್ಳೆಯದು. ಸಲಾಡ್ಗೆ ಕ್ಯಾರೆಟು ಮತ್ತು ಕುಕುಂಬರ್ನ ತುರ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಸೇರಿಸ್ಕೊಳ್ತೀನಿ. ಕೊಬ್ಬರಿನ ಯಾವಾಗಾದರೂ ಒಂದ್ಸರಿ ತಂದು ನಾನು ಚೆನ್ನಾಗಿ ತುರಿದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. 10 ರಿಂದ 15 ದಿನಗಳವರೆಗೆ ಅದನ್ನು ಅಷ್ಟರೊಳಗಡೆ ಖಾಲಿ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಯಾವುದೇ ಆಗಿರಲಿ ಇದು ಲಾಂಗ್ ಟೈಮ್ ಇಟ್ಟು ನಡೆಯುತ್ತೆ, ಇದನ್ನು ಸ್ಟೋರ್ ಮಾಡ್ಬೋದು ಅಂತ ಅಂದ್ಕೊಂಡ್ರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಖಾಲಿ ಮಾಡಬೇಕು ಮತ್ತು ಫ್ರೆಶ್ ಆಗಿರೋದನ್ನು ತಂದು ಬಳಸ್ತಾ ಇರಬೇಕು. ರಾಜಗಿರಿ ಸೊಪ್ಪನ್ನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಕಟ್ ಮಾಡಬೇಕಾದ್ರೆ ಇಷ್ಟೊಂದು ಆಗಿರುತ್ತೆ, ಇದು ಮಾಡಿದರೆ 1-2 ರೊಟ್ಟಿಗೆ ಆಗುತ್ತೆ ಅಷ್ಟೇ. ಒಳ್ಳೆ ಕಾಂಬಿನೇಷನು ರೊಟ್ಟಿ ಜೊತೆ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಸೊಪ್ಪನ್ನು ತಾಳಿಸ್ಬೇಕು. ನಾನಿಲ್ಲಿ 3 ವಿಸಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನಿಲ್ಲಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ. ಸುಮಾರು ದಿನಗಳಿಂದ ನನಗೆ ಈ ಬೇಳೆ ದಡಿಸೋಂಥ ಉಟ್ಟು ಮತ್ತು ಈ ಮುದ್ದೆ ಮಾಡೋಂಥ ಕೋಲು ತರಿಸ್ಕೋಬೇಕು ಅನ್ನೋದು ಮೊದಲಿಂದನೂ ಇದೆ. ಬಟ್ ಅದು ಏನೋ ಗೊತ್ತಿಲ್ಲ, ಎರಡೂ ತೊಗೊಳಕ್ಕಾಗಿಲ್ಲ. ಇಲ್ಲಿಗೆ ಬಂದಾಗ ಅಮ್ಮ ನೆನ್ಪು ಮಾಡ್ಕೊಂಡಿರ್ತಾರೆ, ಮತ್ತು ಅಲ್ಲಿಗೆ ಹೋದಾಗ ಅದು ಮರ್ತೋಗ್ಬಿಟ್ಟಿರುತ್ತೆ. ಅವ್ರು ಬರೋದೇ ವರ್ಷಕ್ಕೊಂದ್ಸತಿ 6 ತಿಂಗಳಿಗೆ ಸತಿ ಬರ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಮರೆತಿರ್ತಾರೆ. ಅದು ಯಾವಾಗ ತೊಗೊಳಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಅದು ತೊಗೋಬೇಕು. ರಾಜಗಿರಿ ಸೊಪ್ಪಿಗೆ ನಾನು ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿನ ಹಾಕ್ತೀನಿ. ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಸಿಂಪಲ್ಲೇ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ನಾನಿಲ್ಲಿ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದ ತಕ್ಷಣ ಸೊಪ್ಪನ್ನು ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ರೆ ರುಚಿಯಾಗಿರುವಂಥ ರಾಜಗಿರಿ ಸೊಪ್ಪು ರೆಡಿ ಆಗುತ್ತೆ. ನಾನಿಲ್ಲಿ ಪುಂಡೆ ಪಲ್ಯ ಬೇಳೆಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪು ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತಾಯಿತ್ತು. ಬೇಳೆ ಕಡಿಮೆ ಇದೆ ಕ್ವಾಂಟಿಟಿ, ಸೊಪ್ಪಿಂದು ಜಾಸ್ತಿ ಇದೆ ಅಂತ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಪುಂಡೆ ಪಲ್ಯ ಬೇಳೆ, ಆಮೇಲೆ ಸ್ವಲ್ಪ ತುಪ್ಪ, 1-2 ಕರೆದಿರೋಂಥ ಮೆಣಸಿನ್ಕಾಯಿ, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮುಂಚೆಯಿಂದ ಊಟ ಮಾಡ್ಕೊತ ಬಂದವರಿಗೆ ಅದರದ್ದು ಗೊತ್ತಿರುತ್ತೆ. ನಾನಿಲ್ಲಿ ರೊಟ್ಟಿ ಮಾಡಿಬಿಟ್ಟು ಬಾಕ್ಸ್ನ ಕಟ್ತಿದ್ದೀನಿ. ಅವಳಿಗೆ ಸ್ನ್ಯಾಕ್ಸಿಗೆ ಸಲಾಡೇ ಬೇಕಂದ್ಲು, ತುಂಬಾ ರುಚಿಯಾಗಿತ್ತು, ಸೊ ಕೊಡ್ತಿದ್ದೀನಿ. ವೈಭವ್ಗೆ ಸೇಮು, ಬಟ್ ಅವನೇನೋ ಫ್ರೂಟ್ ಕೇಳ್ತಾ ಇದ್ದ, ಅವನಿಗೆ ಫ್ರೂಟ್ನ ಇಟ್ಟಿದ್ದೀನಿ. ಅದು ಹಂಗೆ ಅಪ್ಪಾಜಿ ಹೋಗತ್ತಾನೆ ಅಷ್ಟೇ, ಅದು ಕಡಿಮೆ ಬಾ ನಡಿ, ಬರಂಗ ನಡಿ. ಅದಕ್ಕೆ ಲಂಚ್ ಬಾಕ್ಸ್ ಏನು ಇವಾಗ 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೋಬೇಕು ಅಂತ ಅನಿಸುತ್ತೆ.
ಕಾಲಿಗೆ, ಕೈಗೆ, ಬಾಯಿಗೆ ಎಲ್ಲದಕ್ಕೂ ರೆಸ್ಟು. ಇವಾಗ ಕಣ್ಣಿಗೆ ಕೆಲಸ. ಒಂದು 10 ನಿಮಿಷ ಪೇಪರ್ ನೋಡ್ತೀನಿ, ಇಲ್ಲಾಂದರೆ ಫೋನ್ ಏನಾದರೂ ನೋಡ್ತಾ ಇರ್ತೀನಿ. ಪ್ರತಿದಿನ ಪೇಪರ್ ಅಂತೂ ಓದಲ್ಲ. ಏನೋ ಒಂದು ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀನಿ ಒಂದು 10 ನಿಮಿಷ. ಯಾಕಂದರೆ ಹಸ್ಬೆಂಡ್ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಅವರು ರೆಡಿ ಆಗೋದಕ್ಕೆ ಟೈಮ್ ಇರುತ್ತೆ. ಸೊ ಹಾಗಾಗಿ ಅದ್ರ ಮಧ್ಯದಲ್ಲಿ ಸ್ವಲ್ಪ ಕೂತ್ಕೊಂಡು ಒಂದು ಗ್ಲಾಸ್ ನೀರು ಕುಡಿಯೋದು, ಈ ಥರ ಮಾಡಿ ಮತ್ತೆ ನಾನು ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ರೊಟ್ಟಿ ಮಾಡೋದನ್ನು ನಾನಲ್ಲಿ ಸ್ಕಿಪ್ ಮಾಡಿದೆ. ಯಾಕಂದರೆ ಅವರನ್ನು ರೆಡಿ ಮಾಡಿ ಊಟ ಮಾಡಿಸೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಎಷ್ಟು ಸ್ಪೀಡಾಗಿ ಕೆಲಸ ಆಗುತ್ತೆ ಬೆಳಗ್ಗೆ ಅಂದರೆ. ಅವರು ನುಂಗೋದನ್ನು, ಅವ್ರು ಕಡಿಯೋದನ್ನೇ ನಾನೇ ಒಂದು 50 ಬರೆ ಹೇಳ್ಬಿಟ್ಟಿರ್ತೀನಿ, ಜಲ್ದಿ ಕಡಿ, ಜಲ್ದಿ ನುಂಗು ಅಂತ ಹೇಳಿ. ನಾನು ಮಾತಾಡಿದಷ್ಟು ಅವ್ರು ಕಡಿದ್ಬಿಟ್ಟು ಅಂದರೆ ಚೀವ್ ಮಾಡಿದರು ಅಂದರೆ ಅಲ್ಲಿ 2-3 ರೊಟ್ಟಿ ತಿಂದ್ಬಿಡ್ಬೋದು ಅವರು. ಸೊ ಅದನ್ನು ಮಾಡಲ್ಲ ಅವರು. ನಾನೊಂದು 10 ಮಾತಾಡಿದ ಮೇಲೆ ಅವಾಗ ಒಂದು ತುತ್ತು ಒಳಗೆ ಹೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರ ಮನೆಯಲ್ಲಿ ಮಕ್ಕಳು ಇದೇ ಥರ ಅಂತಲೇ ಅನಿಸುತ್ತೆ. ನಮ್ಮಮ್ಮ ಇದ್ರ ಬಗ್ಗೆ ಭಾಳ ಬೇಜಾರಾಗಿರ್ತಾರೆ. ನೀನೇನೋ ಪಾಪ ಬೆಳಗ್ಗೆ ಇದಿಷ್ಟೆಲ್ಲ ಮಾಡಿಕೊಡ್ತೀಯ, ಆಕಿ ಊಟ ಮಾಡೋದಕ್ಕೆ ಇಷ್ಟೆಲ್ಲ ಸತಾಯಿಸ್ತಾರೆ ನಿನ್ನ ಮಕ್ಕಳು ಅಂತ ಹೇಳಿ. ಯಾಕಂದರೆ ಬಂದಾಗ ನೋಡಿರ್ತಾರಲ್ಲ, ಅವ್ರಿಗೂ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಇವರು ನೋಡಿದರೆ ಊಟ ಮಾಡೋದಕ್ಕೆ ಏನು ಕಷ್ಟ ಅಂತಲೇ ಗೊತ್ತಾಗ್ತಾ ಇಲ್ಲ ಇವರಿಗೆ. ಅಲ್ಲಿ ನಮ್ಮ ಮನೆ ಪಕ್ಕ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಕೈಯಲ್ಲಿ ರೊಟ್ಟಿ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಪುಡಿನೋ ಅಥವಾ ಹುಣಸೆ ಖಾರನೋ ಹಚ್ಕೊಂಡು ಎಷ್ಟು ಚಂದ ತಿಂತಾವೆ. ಇವಕ್ಕೆ ಏನಾಗಿರುತ್ತೆ ತಿನ್ನಕ್ಕಂತ ಹೇಳಿ. ಸೊ ಅದು ಸತ್ಯ. ಹಳ್ಳಿಯಲ್ಲಿ ಬೆಳೆದಿರುವಂಥ ಮಕ್ಕಳಿಗೆ ಪ್ರತಿಯೊಂದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಹಸು ಅಂದರೆ ಏನಂತ ಮೊದಲು ಗೊತ್ತಿರುತ್ತೆ. ಹಂಗಾಗಿ ಹೊಟ್ಟೆ ತುಂಬ ಏನೇ ಕೊಟ್ಟಿದ್ರು ಕೂಡ ಅದನ್ನು ಭಾಳ ಖುಷಿಯಾಗಿ ತಿಂತವೆ. ಇವಕ್ಕೇನೋ ಗೊತ್ತಿಲ್ಲ, ಎಲ್ಲನೂ ಕೂತು ತಿನ್ನಿಸ್ಬೇಕು. ಇನ್ನು ನಂದು ಕೂಡ ರೊಟ್ಟಿ ಮುಗೀತು. ಇವಾಗಿಂದ ಏನಿದೆಯಲ್ಲ, ಬೇಸಿಗೆ ಸ್ಟಾರ್ಟ್ ಆಯಿತು. ಇಲ್ಲಿ ಕಷ್ಟ ಆಗುತ್ತೆ ನಿಂತು ರೊಟ್ಟಿ ಮಾಡಿ ಊಟ ಮಾಡೋದಕ್ಕೂ ಮನಸ್ಸಿರಲ್ಲ. ಅಷ್ಟೊಂದು ಸ್ವೆಟ್ಟಾಗಿ ಹೋಗ್ಬಿಟ್ಟಿರುತ್ತೆ, ಅಷ್ಟೊಂದೆಲ್ಲ ಶೆಕೆ. 10 ಗಂಟೆ ಮೇಲೆ ಅಡುಗೆ ಮನೇಲಿ ಇಲ್ಲ ಕೂಡ ಆಗಲ್ಲ. ಈ ಬೇಸಿಗೆ ಹೋಗೋವರೆಗೂ ಇದನ್ನು ಫೇಸ್ ಮಾಡಬೇಕು. ಸೊ ಸ್ವೀಟ್ ಕಾರ್ನ್ ಸಲಾಡ್, ಹಾಗೆ ಪುಂಡೆಪಲ್ ಬೇಳೆ, ರಾಜಗಿರಿ ಸೊಪ್ಪು, ಎಳ್ಳಚ್ಚಿದ ರೊಟ್ಟಿ ಇವತ್ತಿನ ಮಾರ್ನಿಂಗ್. ಹಾಗೆ ಆಫ್ಟರ್ನೂನ್ ಲಂಚ್ ಊಟ ಎರಡೂ ಇದೇನೆ. ಮಿಕ್ಕಿರೋವಂಥದ್ದು ಏನಿರುತ್ತಲ್ಲ ಅದನ್ನು ನಾನು ಒಂದು ಬೌಲಲ್ಲಿ ಎತ್ತಿಟ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೋಬೇಕು. ನೋಡಿ ಕಿಚನ್ ಹೇಗಿದೆ ಅಂದರೆ, ಒಂದು ಕ್ಷಣ ಇದು ಯಾವಾಗಪ್ಪ ಕ್ಲೀನ್ ಆಗುತ್ತೆ ಅನಿಸುತ್ತೆ, ಹಂಗೆ ಆಗೋಗ್ಬಿಟ್ಟಿರುತ್ತೆ. ರೊಟ್ಟಿ ಮಾಡಿ ಅವ್ರು ಹೋಗೋವ್ರಿಗೂ ಎಲ್ಲ ಗಜಿಬಿಜಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಊಟ ಮಾಡಿ ಒಂದು 10 ನಿಮಿಷ ಕೂತು ಮತ್ತು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಎಷ್ಟೊಂದು ದಿನ ಆಯಿತು ಬೆಡ್ ಕವರ್ ಚೇಂಜ್ ಮಾಡಿರಲಿಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ನೀರು ಬರುತ್ತೆ. ಸೊ ಮುಂಚಿತವಾಗಿಯೇ ತೆಗೆದು ತೊಳೆಯೋದೇನಾದರೂ ಇದ್ದರೆ ತೊಳ್ಕೊಂಬಿಡೋಣ ಅಂತ ಹೇಳಿ 10 ದಿನ ಆಗ್ತಿದೆ ಇವಾಗ ನೀರು ಬಿಡೋದು. ಸಾಲ್ತಾ ಇಲ್ಲ, ಮಕ್ಕಳೆಲ್ಲ ಜಾಸ್ತಿನೇ ಚೆಲ್ತಾ ಇರ್ತಾರೆ. ಆಮೇಲೆ ಸಾಲ್ಟ್ ವಾಟ್ರ್ ಕೂಡ ಅಷ್ಟೊಂದು ಸರಿಯಾಗೇನೂ ಬರ್ತಾ ಇಲ್ಲ. ಅದಕ್ಕೆ ನಾಳೆ ಬರುತ್ತೆ ಅಂದರೆ ಸ್ವಲ್ಪ ನೀರಿರೋದನ್ನು ನೋಡಿಕೊಂಡು ತೊಳೆದು ಹಾಕೋಣ ಅಂತ ಹೇಳಿ. ಯಾಕಂದರೆ 5-6 ದಿನದ ಬಟ್ಟೆ ಕೂಡ ಸ್ಟಾಕ್ ಇದೆ. ಸೊ ಬೆಡ್ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಈ ಕಡೆದು ಕೂಡ ಇದರಲ್ಲಿ ಬರೀ ಎರೇಸರು, ಅದು ಶಾರ್ಪ್ನರ್ ಮಾಡಿರುವಂಥ ಸೀಸ್ ಪೆನ್ಸಿಲ್ದು ಅವೆರಡೇ ಇರುತ್ತೆ ಈ ಬೆಡ್ ತುಂಬ. ಯಾವಾಗಾದರೂ ಇದು ಕೂಡ ಅಷ್ಟೇ, ಒಂದು 8 ಡೇಸ್ 10 ಡೇಸ್ಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. Just can't accept it. This can't be the end yet. You promised to never leave, and now you're gone. Can't believe I can feel the world slipping away as you slowly fade from my everyday. You promised forever. ರಾಗಿನ ತರಿಸಿದ್ದೆ ನಾನಿಲ್ಲಿ, ಅದನ್ನು ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ರಾಗಿಯಲ್ಲಿ ಸಣ್ಣ ಸಣ್ಣದು ಕಲ್ಲಿರುತ್ತೆ, ಆಮೇಲೆ ಅದರಲ್ಲೆಲ್ಲ ಗಲೀಜಿರುತ್ತೆ. ಆದಷ್ಟು ಅಡುಗೆ ಮಾಡೋ ಟೈಮಲ್ಲಿ ತೊಳೆದು ಹಾಕಿ ಮಾಡೋದು. ಇಲ್ಲ ಅಂದರೆ
ತಂದ ತಕ್ಷಣವೇ ಚೆನ್ನಾಗಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಸರಿ ಸ್ವಲ್ಪ ಚೆನ್ನಾಗಿನೇ ಇತ್ತು. ತರಕ್ಕೆ ಹೋದಾಗ ಶಾಪಲ್ಲಿನೇ ನಾವು ಚೆನ್ನಾಗಿರೋದೇ ಕೊಡು ಅಂತ ಕೇಳಿರ್ತೀವಿ. ಬಟ್ ಏನಂದರೆ ಚಿಕ್ಕದು ಹಳ್ಳಿರುತ್ತೆ, ಅದು ಕಾಣೋದೇ ಇಲ್ಲ. ಆದಷ್ಟು ಮಾಡೋ ಟೈಮಲ್ಲಿ ಜಾಲಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟೆ ಮಾಡಬೇಕು. ಇನ್ನು ಜಾಸ್ತಿ ಬಿಸಿಲಿದೆ, ಫುಲ್ ಮೇಲೆ ಆಗಿರೋದ್ರಿಂದ ಬಿಸಿಲಿಗೆ ಗಿಡಗಳೆಲ್ಲ ಒಂಥರ ಎಲೆಗಳು ಬಾಡ್ತಾ ಇದೆ. ಹಂಗಾಗಿ ನಾನು ಹೊರಗಡೆನೇ ಇಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಉಪ್ಪು ನೀರಿಂದ ಮ್ಯಾಟು ಮತ್ತು ಮಕ್ಕಳದ್ದು ಒಂದೆರಡು ಜೊತೆ ಯೂನಿಫಾರ್ಮ್ನ ತೊಳೆದು ಹಾಕಿದ್ದೀನಿ. ಉಪ್ಪು ನೀರಿಂದ ತೊಳೆಯೋದ್ರಿಂದ ಒಂಥರ ಹಾರ್ಡ್ ಅನಿಸುತ್ತೆ, ಅಂದರೆ ಅವೆಲ್ಲ ಜಾಸ್ತಿ ಗಟ್ಟಿಯಾದಂಗೆ ಅನಿಸುತ್ತೆ, ಸಾಫ್ಟಾಗಿ ಬರೋದೇ ಇಲ್ಲ. ಹಾಗಾಗಿ ಅನಿವಾರ್ಯತೆ ಇದ್ದಾಗ ತೊಳಿಲೇಬೇಕಾಯಿತು. ಸೊ ತೊಳೆದು ಹಾಕಿದ್ದೀನಿ. ಈ ತುಳಸಿ ಬೀಜಗಳೆಲ್ಲ ಬಿದ್ದು ಅಷ್ಟೊಂದು ತುಳಸಿ ಗಿಡಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಈ ಟೈಮಲ್ಲಂತೂ ಸಾಧ್ಯನೇ ಇಲ್ಲ ಸೊಪ್ಪು ಬರೋದಕ್ಕೆ, ಹಾಗಾಗಿ ಹಾಕಿಲ್ಲ. ಕುಡಿಯೋ ನೀರಲ್ಲಿ ಸ್ವಲ್ಪ ತುಳಸಿ ಎಲೆನ ಹಾಕ್ತಿದ್ದೀನಿ. ಆಮೇಲೆ ನಾನು ಅದಕ್ಕೊಂದು ಬಟ್ಟೆನ ಸುತ್ತಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದು ತಮಗೆ ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಹಾಗೆ ತುಂಬ ಒಳ್ಳೆಯದು ತುಳಸಿ ಎಲೆನ ನಾವು ನೀರು ಕುಡಿಯೋಂಥ ಪಾತ್ರೆಯಲ್ಲಿ ಹಾಕೋದು. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಮ್ಯಾಟ್ ಚೇಂಜ್ ಮಾಡಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಈಗ ಮಕ್ಕಳು ಬಂದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಕಿತ್ತಿ ಹಾಕೋದಕ್ಕೆ. ಮೇನ್ ಹಾಲಲ್ಲಿದು ಮತ್ತು ಕಿಚನಲ್ಲಿದೆ, ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ. ಒಂದು ಅಡುಗೆ ಮಾಡ್ತೀನಿ, ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇನ್ನು ನಾನು ಹೇರ್ ಆಯಿಲ್ನ ಮಾಡ್ಕೊಳ್ತಿದ್ದೀನಿ. ಎಷ್ಟೊಂದು ದಿನ ಆಯಿತು ಮಾಡೋಣ ಅಂದ್ಕೊಂಡಾಗ ದಾಸವಾಳದ ಹೂವು ಮತ್ತು ಎಲೆ ಸಿಕ್ಕಿರಲಿಲ್ಲ. ಸೊ ಇವಾಗ ಸಿಕ್ಕಿದೆ, ಮಾಡ್ಕೊಳ್ಳೋಣ ಅಂತ ಹೇಳಿ. ಮೊದಲೆಲ್ಲ ಬರೀ ರೋಸ್ಮೆರಿನ ಬಳಸ್ಬಿಟ್ಟೆ ಮಾಡ್ತಾಯಿದ್ದೆ. ಇದೇನಿದೆಲ್ಲ ಇದನ್ನಷ್ಟೇ ಹಾಕಿ ಮಾಡ್ತಾಯಿದ್ದೆ. ಸೊ ಇವಾಗ ಸ್ವಲ್ಪ ಇದೆಲ್ಲ ಹಾಕಿ ಮಾಡೋಣ, ಇನ್ನೂ ಹೇರ್ ಗ್ರೋತ್ ಎಲ್ಲ ಫಾಸ್ಟ್ ಆಗುತ್ತೆ ಅಂತ ಹೇಳಿ. ವೈಶುಗೆ ಲಾಂಗ್ ಹೇರ್ ಬರಲಿ ಅಂತ ಹೇಳಿ ತುಂಬ ಆಸೆ ಇದೆ ನನಗೆ, ಆ ಥರ ಬೆಳೆಸಬೇಕು ಅಂತ ಹೇಳಿ. ಅವಳಿಗೋಸ್ಕರ ಈ ಆಯಿಲ್. ಇಲ್ಲಿ ಮೆಂತೆ, ಹಾಗೆ ಆಲೋವೆರಾ, ತುಳಸಿ ಎಲೆ, ನೆಲ್ಲಿಕಾಯಿ, ರೋಸ್ಮೆರಿ, ದಾಸವಾಳದ ಹೂವು ಮತ್ತು ಎಲೆ, ಆಮೇಲೆ ಕರಿಬೇವು, ಪ್ಯೂರ್ ಕೊಕೊನೆಟ್ ಆಯಿಲ್. ಸೊ ಇಷ್ಟು ಏನಿರುತ್ತೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಬರೀ ಮೆಂತೆ ಹಾಗೆ ನೆಲ್ಲಿಕಾಯಿ, ಈ ತುಳಸಿ ಅದೆಲ್ಲ ಕೂಡ ಹಾಕೋಬೋದು. ಇನ್ನು ಇದಾದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಎಲ್ಲ ಆಗುತ್ತೆ, ಹಾಗೆ ಹೇರ್ ಫಾಲ್ಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಸುಮಾರು ವೀಡಿಯೋಸ್ ನೋಡಿದ್ದೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ತಯಾರು ಮಾಡ್ತಿರೋದು. ಹಚ್ಚೋಣ ಅಂತ ಹೇಳಿ. ಇವಾಗೇ ಅವಳದು ಹೇರ್ ಗ್ರೋತ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಥರದ್ದು ಹಚ್ಚಿದಾಗ ಇನ್ನೂ ಫಾಸ್ಟಾಗಿ ಬರುತ್ತೇನೋ. ಈಗ ಒಂದೆರಡು ತಿಂಗಳ ಸ್ಕೂಲ್ ಬೇರೆ ರಜೆ ಇರುತ್ತೆ, ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಬೋದು ಅಂತ ಹೇಳಿ. ವಾರದಲ್ಲಿ 2 ಸರಿನಾದರೂ ಹಚ್ಬೋದು, ಇಲ್ಲ ರೆಗ್ಯುಲರಾಗಿ ಹಚ್ಬೋದು. ಮಕ್ಕಳಿಗೆ ಹಚ್ತೀರಾ ಅಂದರೆ ಕಂಪಲ್ಸರಿ ರೆಗ್ಯುಲರಾಗಿ ಅವ್ರಿಗೆ ಎಣ್ಣೆನೇ ಹಚ್ಚಿ. ಯಾವುದೇ ಕಾರಣಕ್ಕೂ ಡ್ರೈ ಆಗಿರೋಂಥ ಹೇರ್ ಬಿಡಲೇಬೇಡಿ, ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೋಡಿ, ಕಲರ್ ಚೇಂಜ್ ಆಗಿ ಈ ಥರ ಆಗುತ್ತೆ ಎಣ್ಣೆ. ಸೊ ಅಂಥ ಟೈಮಲ್ಲಿ ಕಂಪ್ಲೀಟ್ ಆಗಿತ್ತು. ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಇನ್ನು ಹೊರಗಡೆದು ಏನೂ ತಿನ್ನಲ್ವಾ, ತಿನ್ನೋದಾದರೆ ಏನು ತಿಂತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಹೊರಗಡೆದು 99% ಬರೀ ಇಡ್ಲಿ ಮಾತ್ರ, ಅದು ಬಿಟ್ಟು ಬೇರೆ ಏನೂ ತಿನ್ನಲ್ಲ, ಅದು ತುಂಬಾ ಕಡಿಮೆ. ಹಾಗೆ ಏನಾದರೂ ತಿಂತೀವಿ ಅಂದರೆ ಅದು ಈ ಥರ ಬಾಳೆ ಎಲೆ ಅಥವಾ ಈ ಥರ ಎಲೆಗಳಲ್ಲಿನೇ ತೊಗೊಂಡು ಬಂದು ತಿನ್ನೋದು. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ, ತುಂಬ ಅಂದರೆ ತುಂಬಾ ಕಡಿಮೆ ಹೊರಗಡೆದು ಏನಾದರೂ ಹೋಗಿ ತಿನ್ನೋದು. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಮುಖ್ಯ. ನಾವು ಮನೆಯಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿಂದು ಹೊರಗಡೆದೆಲ್ಲ ಏನು ಸಿಗುತ್ತೆ ಅದನ್ನು ತಿಂದುಬಿಟ್ರೆ ಆರೋಗ್ಯದ ಮೇಲೆ ಕೆಟ್ಟದಾಗಿಯೇ ಪರಿಣಾಮ ಬೀಳುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕಲ್ಲಿರುವಂಥದ್ದು ಏನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಸೊ ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್